ಕಣಕ್ ಹಾಕೊಂಡು ಹರ್ಕೊಂಬಿಡಿ. ಈ ತರ ಇದು ಸೇರಿಸಿ ಇದು 3ನೇ ಟ್ರಿಪ್ ಅಂತೆ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದಾರ ಅಂತ ಭಾವಿಸ್ತೀನಿ. ನೋಡ್ತಿರ್ಬೋದು, ಇಲ್ಲಿ ನಮ್ಮ ತೋಟದ ಮೇಲೆ ಹೊಲ ಕೊಯ್ಯುವಂತ ಯಂತ್ರ ಬಂದಿತ್ತು. ಸೌಂಡ್ ಏನು ಅಂತ ನೋಡೋಣ ಅಂತ ಬಂದೆ. ರಾಗಿ ಹೊಲ ಕುಯ್ತಿದ್ರು. ಇದು ರಾಗಿ ಹೊಲದಲ್ಲಿ ಇವಾಗ ಟೈಮಿಂಗ್ಸ್ ಎಷ್ಟು ಅಂದ್ರೆ ಆಲೆ 4:45. ಇನ್ನೊಂದು ಅರ್ಧ ಗಂಟೆ ಕುಯ್ಬೋದು ಅಷ್ಟೇ ಇವರು. ಯಾಕೆ ಅಂದ್ರೆ ಇಡ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ 6 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಹೊಲ ಕುಯ್ಯಕ್ ಆಗಲ್ಲ. ನೋಡ್ತಿರ್ಬೋದು, ಸೊಂಪಾಗಿ ಬಂದಿರೋಂಥ ರಾಗಿ ಎಲ್ಲ ಮನಿಕೊಂಬಿಟ್ಟಿದೆ ನೋಡಿ. ಕಡಿಮೆ ಒಂದ್ ಸ್ವಲ್ಪ ಇಸಕ್ಬಿಟ್ಟು ತೋರಿಸ್ತೀನಿ. ನೋಡ್ತಿದ್ದೀರ, ಇವಾಗ ಈ ತರ ಬಿಟ್ಕತೈತೆ. ಇದನ್ನ ಇದೇ ತರ ಪೂರ್ತಿ ಎಲ್ಲ ತೆನೆ ಬಿಟ್ಕೊಂಡ್ರೆ ಆ ರಾಗಿ ವೇಸ್ಟ್ ಆಗಲ್ಲ. ನಿಮಗೆ ಇನ್ನ ಚೆನ್ನಾಗಿ ತೋರಿಸ್ಬೇಕು ಅಂದ್ರೆ ಈ ಮಿಷಿನಲ್ಲಿ ಕುಯ್ಸೋದ್ರಿಂದ ಎಷ್ಟು ರಾಗಿ ವೇಸ್ಟ್ ಆಗುತ್ತೆ ಅನ್ನೋದನ್ನ ನೋಡಿ ಫ್ರೆಂಡ್ಸ್. ಇಲ್ಲಿ ಕುಯ್ದು ಹೋಗಿದೆ ಆಲ್ರೆಡಿ. ಮಿಷಿನ್ ಇಲ್ಲಿ ಕುಯ್ದು ಹೋಗಿದೆ. ಇವಾಗ ಹುಲ್ಲು ಬಿದ್ದಿದೆ ಅಲ್ವಾ, ಇಲ್ಲಿ ಕುಯ್ದು ಹೋಗಿದೆ ರಾಗಿನ. ಈ ತರ ಕುಯ್ದು ಹೋಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು ನೋಡಿ, ಝೂಮ್ ಮಾಡಿ ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು ರಾಗಿ ಎಷ್ಟು ಉದ್ರಿದಾವೆ ಅಂದ್ರೆ ನೋಡಿ. ರಾಗಿ ಕಾಳು ಎಷ್ಟು ವೇಸ್ಟ್ ಆಯ್ತಿದಾವೆ ಅನ್ನೋದನ್ನ ನಮ್ಮ ರೈತರುಗಳು ಏಂತ ಅರ್ಥ ಮಾಡ್ಕೊತಿಲ್ಲ ಅಂತ ಗೊತ್ತಾಯ್ತಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಂಡ್ರು ಪರಿಸ್ಥಿತಿ ಆತರ ಇದೆ. ಯಾಕೆಂದ್ರೆ ಆಳುಗಳ ಸಮಸ್ಯೆ ತುಂಬಾ ಇರೋದ್ರಿಂದ ನಮ್ಮ ರೈತರುಗಳಿಗೆ ಈ ಹೊಲ ಕೊಯ್ಯೋ ಮಿಷಿನ್ ಮರೆ ಹೋಗೋದ್ರೊಳಗೆ ತಪ್ಪೇನಿಲ್ಲ. ಆದ್ರೆ ನಮ್ಮ ರೈತ ಬೆಳೆದಿರೋಂಥ ಬೆಳೆಲಿ ಅರ್ಧ ಮಾತ್ರ ಅವನ ಕೈ ಸಿಗ್ತೈತೆ, ಇನ್ನು ಅರ್ಧ ಮಾತ್ರ ಅವನ ಕೈಗೆ ಸಿಗ್ತಿಲ್ಲ ನಮ್ಮ ರೈತರುಗಳಿಗೆ. ಏನು ಮಾಡಂಗಿಲ್ಲ, ತುಂಬಾ ವೇಸ್ಟ್ ಆಯ್ತಿದೆ. ನೋಡ್ತಿರ್ಬೋದು, ನಿಮಗೆ ಒಂಷ್ಟು ದೂರ ಬಂದು ಸಹ ನಿಮಗೆ ತೋರಿಸ್ತೀನಿ ಎಷ್ಟು ರಾಗಿ ಉದುರುತ್ತಿದೆ ಅಂದ್ರೆ. ನೋಡ್ತಿರ್ಬೋದು, ಇಲ್ಲೆಲ್ಲ ರಾಗಿ ಕಾಳು ಇನ್ನೊಂದ್ಸರಿ ಉಕ್ಕಿ ಹೊಡೆದ್ಬಿಟ್ಟು ನೀರು ಬಿಟ್ಬಿಟ್ರೆ ಬೇಕಾದ್ರೆ ನೋಡಿ, ರಾಗಿ ಕಾಳು ಮಿಷಿನಲ್ಲಿ ಕೊಯ್ಸೋದ್ರಿಂದ ತುಂಬಾ ಉದುರುತ್ತಿದ್ದಾವೆ. ಇದಕ್ಕೆ ಬೇರೆ ತರ ಏನಾರ ಮಿಷಿನಿನ ಒಂದು ಆಪ್ಷನ್ ಕಂಡುಹಿಡಿ ಕೊಡ್ಬೇಕು ರೈತರುಗಳಿಗೆ. ಯಾಕೆಂದ್ರೆ ಆಳಿನ ಸಮಸ್ಯೆ ತುಂಬಾ ಇದೆ ಫ್ರೆಂಡ್ಸ್. ಆಳಂತೂ ಯಾರು ಬರಲ್ಲ. ಕೂಲಿ ಕೆಲಸ ಇವಾಗ ಹಳ್ಳಿ ಕಡೆನೂ ಅಲ್ಲೇ ಡೌನ್ ಮಾಡ್ಬಿಟ್ಟಾರೆ. ಯಾಕೆಂದ್ರೆ ಮೊದ್ಲು ತರ ಯಾರು ಬರಲ್ಲ. ನೋಡ್ತಿರ್ಬೋದು, ಅಲ್ಲಿ ಮಿಷಿನ್ ಕುಯ್ಕೊಂಬತ್ತಿದೆ. ಬನ್ನಿ ಮಿಷಿನ್ ಹತ್ರಕ್ಕೆ ಹೋಗೋಣ. ಕಷ್ಟ ಬಿದ್ದ ಬೆಳೆದಂತಹ ಬೆಳೆ ಈ ತರ ಮಣ್ಣು ಸೇರಿದ್ರು ಏನು ಮಾಡ್ತಿದ್ದಂತ ಪರಿಸ್ಥಿತಿ ನಮ್ಮ ರೈತಂಗ್ ಬಂದಿದೆ. ಇದು ಎಂತ ದುರ್ವಿಧಿ ಅಂದ್ರೆ ಹೇಳ್ಕೊಳಕ್ ತೀರ್ದು. ನೋಡಿ ಫ್ರೆಂಡ್ಸ್, ನಾನು ಸಾಕ್ಷಿ ಸಮೇತ ತೋರಿಸ್ತೀನಿ ನಿಮಗೆ. ಇಷ್ಟು ನಾನು ಬರೀ ಕ್ಯಾಮ್ರಾ ಹಿಡ್ದಿರೋದ್ರೊಳಗೆ ಇಷ್ಟೊಂದು ರಾಗಿ ಕಾಳು ವೇಸ್ಟ್ ಆಯ್ತಿದಾವೆ ಅಂದ್ರೆ ಇನ್ ಸುತ್ತ ಲೇಖ ಕುಯ್ಕೊಂಡು ಹೋಗಿರೋ ಕುಯ್ಲಲ್ಲಿ ಇನ್ನೆಷ್ಟು ರಾಗಿ ವೇಸ್ಟ್ ಆಗಿರ್ಬೋದು ಅಂದಾಜಾಗಿ ಥಿಂಕ್ ಮಾಡಿ ನೋಡಿ. ಮಿಷಿನ್ ಬತ್ತಿದೆ ಕುಯ್ಕೊಂಡು ಎಷ್ಟು ರಾಗಿ ವೇಸ್ಟ್ ಆಯ್ತಿದೆ ಅಂದ್ರೆ ನಿಜವಾಗ್ಲೂ ರೈತಂಗೆ ಬೆಳೆದಂತ ಬೆಳೆಗೆ ಬೆಲೆನೂ ಇಲ್ಲ. ಅವ್ನು ಬೆಳೆದಂತ ಬೆಳೆನೂ ಸಹ ಅವನ ಕೈಗೆ ನೇರ್ಪಕ್ಕೆ ಸಿಗ್ತಿಲ್ಲ. ನೋಡ್ ಬನ್ನಿ ಫ್ರೆಂಡ್ಸ್, ಇವಾಗ ಮಿಷಿನ್ ಹಿಂದೆ ಹೋಗಿ ಸಾಕ್ಷಿ ಸಮೇತ ತೋರಿಸ್ತೀನಿ ರಾಗಿ ಎಷ್ಟು ವೇಸ್ಟ್ ಆಯ್ತಿದೆ ಅನ್ನೋದನ್ನ ನೋಡಿ. ಇವಾಗ ಮಿಷಿನ್ ಅಲ್ಲಿ ಹೋಯ್ತಿದೆ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಕಾಣಿಸಿದವ ರಾಗಿ ನೋಡಿವೆ ಕುಯ್ಕೊಂಡು ಹೋಯ್ತಿದೆ. ಇಲ್ಲಿ ಇಷ್ಟು ರಾಗಿ ಬರೀ 2 ಕಾಳು ಅನ್ನೋದನ್ನ ಇಲ್ಲಿ ತೋರಿಸ್ಬೋದು ಅಷ್ಟೇ. ಕ್ಯಾಮ್ರಾದ ಪೂರ್ತಿನ ತೋರ್ಸಕ್ಕಾಗಲ್ಲ. ಎಷ್ಟು ವೇಸ್ಟ್ ಆಯ್ತಿದೆ ಅಂದ್ರೆ ರಾಗಿ ಮಾತ್ರ ಈ ಮಿಷಿನ್ಗಳಲ್ಲಿ ಕುಯ್ಸಲಾಗಿ ಒಂದು 10 ಚೀಲ ಸಿಗತ್ತಕ್ಕೆ 5 ಚೀಲ ಮಾತ್ರ ಸಿಗುತ್ತೆ ರಾಗಿ. ಈ ಮಿಷಿನಲ್ಲಿ ಅಷ್ಟು ರಾಗಿ ವೇಸ್ಟ್ ಆಗುತ್ತೆ. ದಯವಿಟ್ಟು ಆದಷ್ಟು ಯೋಚನೆ ಮಾಡಿ ಮಿಷಿನಲ್ಲಿ ಕುಯ್ಸೋದನ್ನ ನೋಡಿ. ಈಸಿ ಆಯ್ತದೆ ಅಂದ್ಬಿಟ್ಟು ದಯವಿಟ್ಟು ಈ ಥರ ಮಿಷಿನಲ್ಲಿ ಕುಯ್ಸಿ ಬರೋ ರಾಗಿನೆಲ್ಲ ವೇಸ್ಟ್ ಮಾಡ್ಕೊಂಬೇಡಿ. ಕಷ್ಟ ಬಿದ್ದು ಬೆಳೆದಿರ್ತೀರ ರೈತರುಗಳು. ದಯವಿಟ್ಟು ನಿಮ್ಮ ಅನುಕೂಲಕ್ಕೆ ಏನಾರು ಒಂದು ಪರಿಹಾರ ಹುಡಿಕೊಂಡು ಇಲ್ಲ ಕುಯ್ಸ್ಕೊಂಬಿಟ್ಟು ಕಣಕ್ ಹಾಕೊಂಡು ಹರ್ಕೊಂಬಿಡಿ. ಈ ತರ ಮಾತ್ರ ಕುಯ್ಸ್ಬೇಡಿ. ದಯವಿಟ್ಟು ರಾಗಿ ವೇಸ್ಟ್ ಆಯ್ತಿದೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಆಲ್ಮೋಸ್ಟ್ ಆಲ್
ನಾನು ಹೇಳಿದ್ರೊಳಗೆ ಏನಾದ್ರು ತಪ್ಪಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಬಗ್ಗೆ ಬೇಜಾರಂತೂ ಮಾಡ್ಕೊಳಲ್ಲ. ಯಾಕೆಂದರೆ ನಮ್ಮ ರೈತರಿಗೆ ಆಯ್ತಿರೋ ನಷ್ಟನ ಯಾರು ಸಹ ಬರ್ಸೋಕ್ಕಾಗಲ್ಲ. ಸ್ವತಃ ನಾನೇ ಸಹ ಈ ವಿಡಿಯೋ ಮಾಡಿದ್ರು ವಿಡಿಯೋದಲ್ಲಿ ಹೇಳ್ಬೋದು ಅಷ್ಟೇ, ಈ ಥರ ವೇಸ್ಟ್ ಆಗೈತೆ ಅಂತ. ನಾನು ಸಹ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ರೈತರುಗಳಿಗೆ ಎಷ್ಟು ಈಸಿ ಆಯ್ತದೋ ಅಷ್ಟೇ ನಷ್ಟ ಆಯ್ತಿದೆ. ಇದು ಕುಯ್ಸೋದ್ರಿಂದ ಈಸಿ ಆಗ್ಬೋದು ಅಷ್ಟೇ. ಅವ್ರು ಬೆಳೆದಂಥ ಬೆಳೆನೂ ಸಹ ಅವ್ರ ಕೈಗೆ ನೇರ್ಪಕ್ಕೆ ಸಿಗ್ದಂಗೆ ಆಯ್ತಿದೆ. ದಯವಿಟ್ಟು ಯೋಚನೆ ಮಾಡಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಇವಾಗ ರಾಗಿನ ಟ್ರ್ಯಾಕ್ಟರ್ ಒಳಕ್ಕೆ ಸುರಿತಿದ್ದಾರೆ ನೋಡಿ. ಹೆಂಗೆಯ ಮರಣ ಅಂತ ಟ್ರ್ಯಾಕ್ಟರ್ ಡ್ರೈವರು ಸಹ ರೈತರು ಸಹ ನೋಡಿ ಹಂಗೆ ರಾಗಿ ಮಷೀನಿಂದ ಡಪ್ಪ ಆಯ್ತಿದೆ ಅಂದರೆ ಇದು ಸೇರಿಸಿ ಇದು 3ನೇ ಟ್ರಿಪ್ ಅಂತೆ ರಾಗಿ ಸೂಪರ್ವೈಸರ್ ಟ್ರೈಲರಲ್ಲಿ. ಟೈಮ್ ಸಹ ಆಯ್ತಾ ಬಂತು.